ಡಿಲಿಂಗಪ್ಪ ಅಂತ ನನ್ನ ಹೆಸರು. ನಾವು ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಚೇಳೂರು ಹೋಬಳಿ ಚಿಕ್ಕೇಡಗಳ್ಳಿ ಸರ್ವೆ ನಂಬರಲ್ಲಿ ನಮ್ಮದು ತೋಟ ಇದೆ. ನಾನು ಬಹಳ ವರ್ಷಗಳಿಂದ ತೆಂಗನ್ನು ಕಲ್ಪತರು ತೆಂಗನ್ನು ಬೆಳೀತಾ ಬಂದಿರತಕ್ಕಂಥದ್ದು ನಮ್ಮ ಅನುಭವದಲ್ಲಿ ಸುಮಾರು 3 ತಲೆಮಾರಿಂದ ಬೆಳೆದಿರ್ತಕ್ಕಂಥ ಈ ಒಂದು ತೆಂಗಿನ ಒಡನಾಟವನ್ನು ನಾವು ಮಾಡ್ಕೊಂಡು ಬಂದಿದ್ದೀವಿ. ಇದು ತಿಪ್ಟೂರು ತಾಳಾಗಿದ್ದು ಒಳ್ಳೆಯ ಒಂದು ಉತ್ಕೃಷ್ಟವಾದ ತಳಿಯನ್ನು ಕೊಡ್ತಕ್ಕಂಥ ತಾಳಾಗಿರುತ್ತೆ. ಇದ್ರ ಬಗ್ಗೆ ಕೇಂದ್ರ ಸರ್ಕಾರದ ವತಿಯಿಂದ ನಮಗೆ ಅನುಮತಿ ಸಹ, ತೆಂಗು ಅಭಿವೃದ್ಧಿ ಮಂಡಳಿನ ಅನುಮತಿ ಸಹ ನಮ್ಮ ಅನುಭವವನ್ನು ನೋಡಿ ಅನುಮತಿನೂ ಸಹ ಕೊಟ್ಟಿರ್ತಾರೆ. ರಾಜ್ಯಾದ್ಯಂತ ಔಟ್ ಆಫ್ ರಾಜ್ಯ ಸ್ಟೇಟ್ನಲ್ಲೂ ಬಂದು ನಮ್ಮ ಸಸಿಗಳನ್ನು ಖರೀದಿ ಮಾಡ್ಕೊಂಡು ಹೋಗ್ತಕ್ಕಂಥದ್ದನ್ನು ನೀವು ನೋಡಿರ್ಬೋದು, ಗಮನಿಸಿದ್ದೀರಾ. ಆಂಧ್ರ, ಕೇರಳ, ಅದೇ ತಮಿಳುನಾಡು, ಮತ್ತು ಮಹಾರಾಷ್ಟ್ರ, ಇದು ಗುಜರಾತು, ಪಶ್ಚಿಮ ಬಂಗಾಳ, ಈ ಕಡೆ ಎಲ್ಲ ನಮ್ಮ ಸಸಿಗಳು ಹೋಗಿದ್ದಾವೆ. ನಾವು ಏನಕ್ಕೆ ಅಂತಂದರೆ ತಿಪ್ಟೂರು ತಾಳನ್ನು ನಾವು ತುಮಕೂರು ಜಿಲ್ಲೆಯಲ್ಲಿ ಬೆಳೆದು ಇಡೀ ನಮ್ಮ ರಾಜ್ಯದ ಮೂಲೆ ಮೂಲೆಗೂ ಸಹ ಇದನ್ನು ಬೀಜವನ್ನಾಗಿ ಪರಿವರ್ತಿಸಬೇಕು ಅಂತ ನನ್ನ ಒಂದು ಅಭಿಪ್ರಾಯ ಇದೆ. ನನಗೆ 73 ವರ್ಷ, ನಾನು 50 ವರ್ಷದಿಂದಲೂ ಸಹ ಈ ತೆಂಗಿನ ಒಡನಾಟದಲ್ಲಿ ಜೊತೆಯಲ್ಲೇ ಇದ್ದೀನಿ. ನಾನು ತೆಂಗು ಅಂತಂದರೆ ನಮಗೆ ಬಹಳ ಒಂದು ಹೆಮ್ಮೆ ವಿಷಯ. ನಮ್ಮ ತೋಟಕ್ಕೆ ನಾವು ತೆಂಗು ಅಂತ ಬಂದ್ಬಿಟ್ಟು ಬೆಳಗ್ಗೆ ಸಾಯಂಕಾಲ ನೋಡಿಬಿಟ್ರೆ ನಮಗೆ ಪ್ರಪಂಚವೇ ಮರ್ತೋಗ್ಬಿಡೋಷ್ಟು ಸಂತೋಷ ಆಗ್ತೈತೆ. ನಮ್ಮ ತೆಂಗಿನ ಗಿಡಗಳನ್ನು ನೋಡ್ಕೊಂಡ್ರೆ ಅವು ಅಷ್ಟೇ ಸಹ ನಮ್ಮ ಸ್ನೇಹಿತ ಇದ್ದಂಗೆ ನಮಗಿರೋದು. ನಾವು ಯಾವುದೇ ಸ್ನೇಹಿತ ಕೈ ಬಿಟ್ಟರು ಸಹ ನಮ್ಮ ತೆಂಗು ನಮಗೆ ಕೈ ಬಿಡ್ತಕ್ಕಂಥದ್ದು ಅಲ್ಲ. 1 ತಿಂಗಳಿಗೆ 1 ಗೊನೆ ಅಂತೆ, 12 ತಿಂಗಳಿಗೆ 12 ಗೊನೆ ಬಂದೇ ಬರುತ್ತೆ. ನೀವು ಯಾವುದೇ ಕಷ್ಟ ಸುಖಗಳು ಬಂದರೂ ನೀವು ಎಳ್ನೀರು ಬಂದಾಗ ಎಳ್ನೀರು ಮಾರ್ಬೋದು, ಕಾಯಿ ರೇಟ್ ಬಂದಾಗ ಕಾಯಿ ಮಾರ್ಬೋದು, ಕೊಬ್ಬರಿ ರೇಟ್ ಬಂದಾಗ ಕೊಬ್ಬರಿಯನ್ನು ಮಾಡ್ಕೊಂಡು ಮಾರಾಟ ಮಾಡ್ಬೋದು. ಇದು ಒಳ್ಳೆಯ ಉತ್ಕೃಷ್ಟವಾದ ಬೆಳೆಯಾಗಿರುತ್ತೆ. ನೀವೇನು ಇದಕ್ಕೆ ಶ್ರಮ ಆಗ್ತಕ್ಕಂಥ ಪ್ರಸಂಗ ಏನಿಲ್ಲ. ಕೇವಲ ಒಂದು 2-3 ವರ್ಷ ನೀವು ಇದನ್ನು ಚೆನ್ನಾಗಿ ಮನಸ್ಸಿಟ್ಟು ನೀವು ಬೆಳೆದಿದ್ದೆ ಆದರೆ ನಿಮ್ಮನ್ನು 3 ವರ್ಷಗಳ ಕಾಲ, 2 ತಲೆಮಾರುಗಳವರೆಗೂ ಕಾಲ ಸಹ ಸಾಕ್ತಕ್ಕಂಥ ಒಂದು ಮರ ಗಿಡ ಆಗಿರುತ್ತಿದೆ. ನೀವು ಯಾವುದೇ ಬೆಳೆ ಸಹ 100 ವರ್ಷ ಬೆಳೀತಕ್ಕಂಥ ಒಂದು ಮರ ಯಾವುದೂ ಇಲ್ಲ. ತೆಂಗು ಒಂದು ನಿಮಗೆ ಇದ್ರ ಮಿಶ್ರ ಬೆಳೆಯಾಗಿ ಸಹ ಬೇಕಾದ್ರೆ ಬೆಳಿಬೋದು. ನೀವು ಅಡಿಕೆ ಮಾಡ್ಬೋದು, ಕೋಕೋ ಮಾಡ್ಬೋದು, ಮತ್ತು ಮೆಣಸು ಮಾಡ್ಬೋದು, ಏಲಕ್ಕಿ ಬೆಳಿಬೋದು, ಪಪ್ಪಾಯ ಬೆಳಿಬೋದು. ಮಧ್ಯ ಬೇಸಾಯ ಮಾಡಿಕೊಂಡು ನಿಮಗೆ 2 ಥರದ ಅನುಭವ ಬೆಳೆಯನ್ನು ದುಡ್ಡನ್ನು ನೀವು ತಗೋಬೋದು. ಅದರಲ್ಲೇನು ಅನುಮಾನವಿಲ್ಲ. ನೀರು, ಗೊಬ್ಬರ, ಸಾವಯವ ಗೊಬ್ಬರವನ್ನೇ ಹಾಕಿ ಬೆಳಿಬೇಕು. ನೀವು ಇದನ್ನು ಮೆನ್ಯೂರು ಹಾಕಿದರೆ ಅದಕ್ಕೆ ಕಾಯಿಲೆ ಬರುತ್ತೆ, ಗಿಡಗಳು ಸೊರಗ್ತವೆ, 1 ವರ್ಷ ಫಸಲು ಬಿಡುತ್ತೆ, ಇನ್ನೊಂದು ವರ್ಷ ಫಸಲು ಬಿಡೋಲ್ಲ, ಆ ಥರ ಆಗ್ತೈತೆ. ಯಾವುದೇ ಕಾರಣಕ್ಕೂ ಸಾವಯವ ಗೊಬ್ಬರವನ್ನು ಹಾಕಿ ಬೆಳೆದ್ರೆ ನಿಮಗೆ 100 ವರ್ಷ ಗ್ಯಾರಂಟಿ ಫಸಲು ಬಿಡುತ್ತೆ ಅಂತ ನಾವು ಹೇಳ್ಬೋದು. ನಾವು ನಮ್ಮ ಪೂರ್ವಜರು ಬೆಳೆದಿರ್ತಕ್ಕಂಥ ಒಂದು ಮರಗಳು ನಮ್ಮ ಚಿಕ್ಕ ಹುಡುಗರಲ್ಲೂ ಇದ್ವಿ. ಅವು ಸುಮಾರು ವರ್ಷಗಳ ಕಾಲ ಇದ್ದು, ಸುಮಾರು ಒಂದು 100-120 ವರ್ಷಗಳ ಕಾಲ ಕಾಯ್ಬಿಟ್ವು. ನಮ್ಮ ಅನುಭವದಲ್ಲಿ ಮನೆ ಕಟ್ಟೋವಾಗ ಅದನ್ನು ಕಟ್ ಮಾಡಿದ್ವಿ. ನಾವು ಅವತ್ತಿಂದ ತೆಂಗನ್ನೇ ಬೆಳ್ಕೊಂಬಂದಿದ್ವಿ. ನಮಗೆ ತೆಂಗಿನ ಬಗ್ಗೆ ಯಾವುದೇ ವಿಧವಾದ ಅನುಮಾನ ಇಲ್ಲ. ತೆಂಗು ಬೆಳೆ ಭಾಳ ಉತ್ಕೃಷ್ಟವಾದ ಬೆಳೆಯಾಗಿರುತ್ತೆ. ಇದನ್ನು ರೈತರು ಬೆಳಿಬಹುದು. ಇದರಲ್ಲಿ ಯಾವುದೇ ವಿಧವಾದ ಕಾಯಿಲೆ ರೋಗಗಳು ಬರೋದು ಸಹಜ. ಆದರೆ ತೆಂಗಿಗೆ ಅಷ್ಟೊಂದು ಕಾಯಿಲೆ ಬರ್ತಕ್ಕಂಥದ್ದೇನೂ ಇಲ್ಲ. ಅದಕ್ಕೆ ಮತ್ತೊಂದು ಮರಗಳು ಬರ್ತಕ್ಕಂಥದ್ದು ತೆಂಗು ಏನೋ ಸ್ವಲ್ಪ ಬರ್ಬೋದು. ಅದೇನು ತೆಂಗು ಅದನ್ನು ಲೆಕ್ಸಲ್ಲ, ಸಣ್ಣ ಪುಟ್ಟ ಕಾಯಿಲೆ ಲೆಕ್ಸೋದಿಲ್ಲ, ಬೆಳೀತಿದ್ದು. ಏನು ಮಾರಕ ರೋಗ ಯಾವುದಾದ್ರೂ ಬಂದೆ, ಸುಳಿ ರೋಗ, ಪಳಿ ರೋಗ ಇಂಥದ್ದು ಬಂದರೆ ಹೋಗ್ಬೋದು, 1-2-3 ಸಸಿ. ಅಷ್ಟು ಬಿಟ್ಟರೆ ಎಲ್ಲ ಸಸಿಗಳಿಗೂ ಬರ್ತಕ್ಕಂಥ ಕಾಯಿಲೆ ಅಲ್ಲ ಇದು. ಬೇರೆ ತರಕಾರಿ ಒಂದು ಸರ್ತಿ ಬಂತು ಕಾಯಿಲೆ ಅಂದರೆ ನಿರ್ನಾಮ ಆಗೋಗ್ಬೋದು. ಇದು ಆ ಥರ ಒಂದು ಸಸ್ಯ ಅಲ್ಲ ಇದು. ಇದನ್ನು ನೀವು ಬೆಳಿಬೋದು. ಇದನ್ನು ನಾವು ನಮ್ಮ ಇದರಲ್ಲಿ ಬಹಳ ಕಾಲದಿಂದಲೂ ನಾವು ಸಸ್ಯವನ್ನು ಮಾರ್ಕೊಂಡು ಬಂದಿದ್ವಿ. 20-50 ಸಸ್ಯವನ್ನು ಮಾರ್ತಲೇ ಬಂದಿದ್ದೀನಿ. ತುಂಬ ಹೆಸರುವಾಸಿಯಾಗಿದೆ ನಮ್ಮ ತೆಂಗಿನಕಾಯಿ ಬಗ್ಗೆ. ಗಾತ್ರ ಇರ್ಬೋದು, ಮತ್ತೊಂದು ಇರ್ಬೋದು. ನಮ್ಮ ಒಂದು ತೆಂಗಿನ ತಳಿ ಬಹಳವಾಗಿ ಹೆಸರನ್ನು ಪಡೆದಿರ್ತಕ್ಕಂಥದ್ದು ಹುಡುಕೊಂಡು ಬರ್ತದೆ, ಕೇಳ್ಕೊಂಡು ಬರ್ತದೆ. ಎಲ್ಲಿಂದೋ ಬಹಳ ದೂರದಿಂದಲೂ ನಮ್ಮ ಅಡ್ರೆಸ್ ಹುಡುಕೊಂಡು ಬಂದು ಸಸ್ಯಗಳನ್ನು ತಗೊಂಡು ಹೋಗ್ತಕ್ಕಂಥ ಒಂದು ನಿರ್ದೇಶನ ಇದೆ. ಇದ್ರ ಬಗ್ಗೆ ನೀವು ಯಾವುದೇ ವಿಧವಾದ ಅನುಮಾನವನ್ನು ಪಡಬೇಕಾಗಿಲ್ಲ. ನೀವು ಆಸಕ್ತ ರೈತರು ಬೇಕಾದಲ್ಲಿ ಬಂದು ನೋಡಿ, ನಮ್ಮ ತೋಟ ನೋಡಿ, ನಮ್ಮ ಸಸ್ಯಗಳನ್ನು ನೋಡಿ ಯಾವ ಥರ ಇದನ್ನು ನೋಡಿ, ಒಂದು ಹಣ್ಣುಗರಿ ಇದೆ ನೋಡಿ, ಯಾವ ಥರ ನಾವು ಬೆಳೆಸಿದ್ದೀವಿ ಅಂದರೆ ಭೂಮಿಯನ್ನು ಹದ ಮಾಡಿ, ಅಳತೆ ಮಾಡಿ, ಅದನ್ನು ಸಸ್ಯಗಳನ್ನು ಇಟ್ಟು ಬೆಳೆಸಿದ್ದೀವಿ ನೋಡಿ. ಎಷ್ಟು ಚೆನ್ನಾಗಿದೆ. ಇಲ್ಲಿಂದ ಅಲ್ಲಿನವರೆಗೂ ಎಲ್ಲ ಸಸ್ಯ ಮಾರಾಟ ಮಾಡಿದ್ದೀನಿ. ಇಷ್ಟು ಮಾತ್ರ ಇದೆ. ಮತ್ತು ನಾವೇನು ಇದನ್ನು ಬಿಸ್ನೆಸ್ ಆಗಿ ಮಾಡ್ತಾಯಿಲ್ಲ. ನಮ್ಮದು 300-350-400 ಸಾವಿರ ತೆಂಗಿನ ತೋಟ ಇದೆ. ನಾವು ಅಷ್ಟೆಲ್ಲ ಮಾಡಿ 40-50 ಸಾವಿರ ಸಸಿ ಬೆಳೆಸ್ಬೋದು. ಅಗತ್ಯ ಇಲ್ಲ. ನಮಗೆ ಒಳ್ಳೆ ಕಾಯಿಯನ್ನು ಆಯ್ಕೆ ಮಾಡಿಕೊಂಡು ಬೆಳೆಸ್ಕೊಂಡು ಮಾರಾಟ ಮಾಡ್ತೀವಿ. ಅದರಿಂದ ನಾವು ಹೆಚ್ಚಿಗೆ ಬೆಳೆಯೋಕ್ಕೆ ಹೋಗಲ್ಲ. ಯಾಕೆಂದ್ರೆ ನಮ್ಮ ಮನೆ ಬೆಳೆಯೋರು ಇಲ್ಲ, ಕಷ್ಟಪಡೋರು ಇಲ್ಲ. ಇದನ್ನು ಒಟ್ಟಿನಲ್ಲಿ ಏನು ನನ್ನ ಅಭಿಪ್ರಾಯ ಅಂತಂದರೆ,
ನಮ್ಮ ತೆಂಗಿನ ಸಸಿಯನ್ನು ಇಡೀ ಜಿಲ್ಲೆಯಾದ್ಯಂತಲೂ ರಾಜ್ಯಾದ್ಯಂತಲೂ ನಾನು ಕಳಿಸ್ಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ನನಗೆ ಈಗ 73 ವರ್ಷ. ನಾನಿನ್ನು ಎಷ್ಟೇ ಶ್ರಮ ಪಟ್ಟರು ಇನ್ನೊಂದು 3, 4, 5 ವರ್ಷಕ್ಕೆ ನನ್ನ ಆಯುಷ್ಯ ಕ್ಲೋಸ್ ಆಗುತ್ತೆ. ಅಷ್ಟರೊಳಗೆ ನಾವು ಈ ಸಸಿಯನ್ನು ಬೆಳೆದು ಎಲ್ಲ ಕಡೆಯೂ ಹಬ್ಬಿಸ್ಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಆಗಿರುತ್ತೆ. ಟಿಪ್ಟೂರ್ ಟಾಲ್ ಅಂದರೆ ಒಳ್ಳೆ ಹೆಸರಾಂತ ತಳಿ ಇದು ಯಾವುದೇ ವಿಧವಾದ ಗಿಡ್ಡ ತಳಿಯಲ್ಲ. ಬಹು ವರ್ಷ 100 ವರ್ಷ ಬೆಳೆ ಬಾಳ್ತಕ್ಕಂಥದ್ದು ಒಂದು ತಳಿ ಆಗಿರುತ್ತೆ. ಇದು ಒಳ್ಳೆಯ ಗಾತ್ರದ ಒಂದು ಎಳ್ನೀರು ತಗೊಳ್ಳಿ, ಕೊಬ್ಬರಿ ತಗೊಳ್ಳಿ, ಕಾಯಿ ತಗೊಳ್ಳಿ, ನಿಮ್ಗೆ ಯಾವುದು ಅನುಕೂಲವಾಗುತ್ತೋ ಆ ಥರದಲ್ಲಿ ಅದನ್ನು ಮಾರಾಟ ಮಾಡ್ಕೊಂಡು ದುಡ್ಡು ಮಾಡ್ಕೋಬಹುದು. ಅದರಿಂದಲೇ ಟಿಪ್ಟೂರ್ ತಳಿನೇ ಬೆಳಿಬೇಕು ಅಂತ ನನ್ನ ಅಭಿಪ್ರಾಯ. ಬೇರೆ ಗಿಡ್ಡ ತಳಿಗಳನ್ನು ಬೆಳೆದ್ರೆ ನೀವು 25-30 ವರ್ಷಕ್ಕೆಲ್ಲ ಮರನೇ ಹೋಗಿರುತ್ತೆ. ಮತ್ತು ಕೆಲವು ಹೊಂಬಾಳೆ ಹೊಡೆದು ಕಾಯೇ ಬಿಡೋದಿಲ್ಲ. ನಮ್ಮ ಅನುಭವದಲ್ಲಿ ನೋಡಿದ್ವಿ ನಾವು. ಸುಮಾರು 200-300 ಸಸಿಗಳು ಹಾಕಿದ್ರೆ ಬರೀ 10-20 ಕಾಯಿ ಬಿಡ್ತಿತ್ತು ಅಷ್ಟೇ. ಇದ್ದವು ಅವೆಲ್ಲ ಶ್ರಮ ಪಟ್ಟು ಬೆಳೆದ್ರೂ ಪ್ರಯೋಜನ ಆಗೋದಿಲ್ಲ. ತುಮಕೂರು ಬೆಳೆ ಅಂತಂದ್ರೆ ತೆಂಗಿಗೆ ಭಾಳ ಹೆಸರುವಾಸಿಯಾಗಿ ಆಗಿರ್ತಕ್ಕಂಥದ್ದು ತುಮಕೂರು ತೆಂಗು. 1,47,000 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೀತಕ್ಕಂಥದ್ದು ತೆಂಗು. ಇದು ಒಳ್ಳೆ ಬೆಳೆಯಾಗಿರುತ್ತೆ. ಇದು ಒಳ್ಳೆ ಕೆಂಪು ಭೂಮಿ ಇರುತ್ತೆ. ನಮ್ಮದು ಒಳ್ಳೆ ತಾಕತ್ತಾದ ಭೂಮಿ ಇದೆ. ನೀರು ಸಿಕ್ಕಿಬಿಟ್ರೆ ತೆಂಗು ಒಂದು ಉತ್ಕೃಷ್ಟವಾಗಿ ಬೆಳೀತೈತೆ. ತೆಂಗಿನ ಮರವನ್ನು, ಅಡಿಕೆ ಮರವನ್ನು ನೋಡಬೇಕು. ನೀವು ಗುಬ್ಬಿ ತಾಲೂಕು ಒಂದ್ಸತಿ ಭೇಟಿ ನೀಡಿ ಎಲ್ಲರೂ ಬಂದು ನೋಡಿ ಹೇಗಿರುತ್ತೆ ಅಂತಕ್ಕಂಥದ್ದು. ನೀವು ಟಿಪ್ಟೂರ್ ಟಾಲ್ ಅಂತಂದರೆ ಬೇರೆ ಕಡೆಗೆಲ್ಲ ಮಾರಾಟ ಮಾಡ್ತಾರೆ. ಇದು ಟಿಪ್ಟೂರ್ ಟಾಲ್ ಅಂತ ಮಾಡ್ತಾರೆ. ನೀವು ಆ ರೀತಿ ಮೋಸ ಹೋಗಬಾರ್ದು. ನೀವು ತುಮಕೂರು ಜಿಲ್ಲೆಗಳ ಟಿಪ್ಟೂರ್ ಆಗಿರ್ಬೋದು, ಚಿಕ್ಕನಾಯಕನಹಳ್ಳಿ ಆಗಿರ್ಬೋದು, ಗುಬ್ಬಿ ಆಗಿರ್ಬೋದು, ರೈತರ ಹತ್ರ ನೇರವಾಗಿ ಸಂಪರ್ಕಿಸ್ಕೊಂಡು ಬಂದು ನೋಡಿ. ನೀವು ಟಿಪ್ಟೂರ್ ಟಾಲ್ ಹೌದಾ ಅಲ್ವಾ ಯೋಚನೆ ಮಾಡಿ, ಮರ ಚೆಕ್ ಮಾಡಿ. ನೀವು ಯಾವ ರೀತಿ ಬೆಳೆದಿದ್ದೀರಿಂದ ರೈತರ ಹತ್ರನೇ ನೀವು ನೇರವಾಗಿ ತಗೊಳ್ಬೇಕಾಗಿ ವಿನಂತಿ ನಾವು. ಯಾಕೆಂದರೆ ಮಾರಾಟ ಮಾಡೋರ್ಥ ತಗೊಂಡು ಹೋದರೆ ಎಲ್ಲೋ ಇರ್ತಕ್ಕಂಥ ಯಾವುದೋ ಇರ್ತಕ್ಕಂಥ ಒಂದು ಕಾಯಿಗಳ ರಾಶಿಯನ್ನು ಕೂಗಿ ತಗೊಂಬಂದು ಅವರು ದುಡ್ಡು ಕಾಸಿ ವಿಚಾರಕದಲ್ಲಿ ಸುಮ್ಮನೆ ಲಾಟ್ ಹಾಕಿ ಮಾರಾಟ ಮಾಡ್ತಾರೆ. ಇದು ತುಂಬ ಟಿಪ್ಟೂರ್ ಟಾಲ್ ಅಂತ ಮೋಸ ಹೋಗ್ಬೇಡಿ. ನೀವು ರೈತರ ಹತ್ರ ಸಂಪರ್ಕ ಇಟ್ಕೊಂಡು ಬಂದು ನೋಡಿ ಕೊಡಬೇಕಾಗಿ ವಿನಂತಿ. ತೆಂಗನ್ನು ನಾವು ಬೆಳೆಸೋದಂದರೆ ಭೂಮಿಯನ್ನು ಚೆನ್ನಾಗಿ ಹದವಾಗಿ ಗುದ್ದಲಿಯೊಳಗೆ ಅಗಿಬೇಕು. ದನಿನ ಗೊಬ್ಬರವನ್ನು ಅದಕ್ಕೆ ಹಾಕಿ ಮಿಶ್ರಣ ಮಾಡಬೇಕು. ಮಿಶ್ರಣ ಮಾಡಿ ನಾವು ತೆಂಗಿನಕಾಯಿಯನ್ನು ಒಂದು ಕಡೆ ಲಾಟ್ ಮಾಡಬೇಕು. ಕಿತ್ತು ಒಂದು 2-3 ತಿಂಗಳು ನೀರು ಕಮ್ಮಿ ಆದಾಗ ಒಂದೊಂದಾಗಿ ಇದನ್ನ ಚೆಕಪ್ ಮಾಡಿ ಯಾವ್ದು ಬಂದಿರುತ್ತೋ ಅದನ್ನು ಭೂಮಿಯೊಳಗೆ ಹಾಕಿ ಉಣ್ತಾ ಹೋದರೆ ಒಂದು 3-4 ತಿಂಗಳಿಗೆ ಅದು ಸಸಿ ಬರುತ್ತೆ. 1 ವರ್ಷಕ್ಕೆಲ್ಲ ನಿಮಗೆ ಸಸಿ ಇಡೋ ಮಟ್ಟಕ್ಕೆ ಬೆಳೀತೈತೆ. ನಾವು ಸಸಿಯನ್ನು ಬೆಳೆಯೋ ರೀತಿಯಲ್ಲಿ ಇರ್ತೈತೆ. ತುಂತುರು ನೀರಾವರಿ ಬಗ್ಗೆ ನೀವು ಅದನ್ನ ಇದು ಮಾಡಿ ಬೆಳೆದ್ರೆ ತೇವಾಂಶ ಚೆನ್ನಾಗಿರುತ್ತೆ. ಒಳ್ಳೆ ಉತ್ಕೃಷ್ಟವಾಗಿ ಸಸಿ ಬೆಳೀತಾ ಬರ್ತೈತೆ. ಕಳೆಯನ್ನು ಆಗಾಗಿ ಕಟಾವು ಮಾಡ್ಕೊಂಡು ಬಂದರೆ 1 ವರ್ಷ 3 ತಿಂಗಳಿಗೆಲ್ಲ ಸಸಿ ನಾವು ಇಡೋದಕ್ಕೆ ಯಾವುದೇ ಅನುಮಾನದಿಂದ ಬೆಳೆ ಬರುತ್ತೆ. ಫಸ್ಟ್ ಭೂಮಿಯನ್ನು ಹದ ಮಾಡಿ ಸಮ ಮಾಡಿಕೊಳ್ಳಿ. 3 ಅಡಿ ಗುಂಡಿ ತೋಡ್ಕೊಳ್ಳಿ. ಅದಕ್ಕೆ ಮಣ್ಣು ಗೊಬ್ಬರವನ್ನು ಮಿಶ್ರಣ ಮಾಡಿ ತುಂಬಿ ಒಂದು ಅರ್ಧ ಅಡಿ 3/4 ಅಡಿವರೆಗೂ ಹೊರಗಡೆ ಇರ್ತಕ್ಕಂಥ ಮಣ್ಣನ್ನು ಅದೇ ಭೂಮಿಯಲ್ಲಿ ಮಣ್ಣನ್ನು ಹಾಕಿ ಮುಚ್ಚಿ ಹದ ಮಾಡಿ ನೀರಿನಲ್ಲಿ ನೆನೆಸಿ ಸಸಿಯನ್ನು ನೀವು ಉಣ್ತಾ ಹೋಗಿ. ಕೇವಲ ಒಂದು ಇಂಚು ಕಾಯಿಯಿಂದ ಮೇಲಕ್ಕೆ 1 ಇಂಚು ಉಣ್ಕೊಂಡು ಹೋಗ್ತಾ ಇದ್ರೆ, ಡ್ರಿಪ್ ಮಾಡಿ ನೀರು ಬಿಡ್ತಾ ಹೋದರೆ ಅದು ಯಾವ ಕಾರಣಕ್ಕೂ ಒಂದು ಸಸಿನೂ ಹೋಗೋ ಚಾನ್ಸಸ್ ಇರೋದಿಲ್ಲ. ನಮ್ಮ ಯಾವ ಥರ ಶ್ರಮ ವಹಿಸಿ ಬೆಳಿತೀವೋ ಆ ಥರ ನಮಗೆ ಫಲ ಬಂದೇ ಬರುತ್ತೆ. ಅದರಲ್ಲಿ ಯಾವುದೇ ವಿಧವಾದ ಅನುಮಾನ ಪಡಬೇಕಾಗಿಲ್ಲ. ಚೆನ್ನಾಗಿ ಸಸಿಗಳು ಒಂದು 4-5 ವರ್ಷಕ್ಕೆಲ್ಲ ಹೊಂಬಾಳೆ ಬಿಡುತ್ತೆ. ನಮ್ಮ ಅನುಭವದಲ್ಲಿ 4 ವರ್ಷಕ್ಕೆ ನಾವು ಹೊಂಬಾಳೆ ಬಿಡಿಸಿದ್ವಿ. ಬೇಡ, 5 ವರ್ಷಕ್ಕಂತೂ ಗ್ಯಾರಂಟಿ ಬರುತ್ತೆ. 5-6ನೇ ವರ್ಷಕ್ಕಾಲ ನಿಮಗೆ ಆಲೆ ಫಸಲು ಬರ್ತಾ ಇರ್ತೈತಿ.